ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕ್ಟ್ರಿ ವಾಯ್ಸ್ ಆಫ್ ಕಾಮನ್ ಮ್ಯಾನ್. ಇವತ್ತು ವಿಷಯ ಯಾವುದ್ರ ಬಗ್ಗೆ ಅಂದರೆ UK. ಇವಾಗ UKಯಲ್ಲಿ ಸಿವಿಲ್ ವಾರೇ ನಡೀತಾ ಇದೆ. ಕಳೆದ 6 ದಿವಸಗಳಿಂದ ಅಲ್ಲಿನ ದೇಶದ ವಾತಾವರಣ ಸರಿ ಇಲ್ಲ. ಎಲ್ಲಿ ನೋಡಿದ್ರೂ ಹಿಂಸೆ ನಡೀತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ UKಯಲ್ಲಿ ಸೌತ್ ಪೋರ್ಟ್ ಅನ್ನೋ ಒಂದು ಊರಲ್ಲಿ 1 ಲಕ್ಷ ಪಾಪ್ಯುಲೇಷನ್ ನೆಲೆಸಿರೋ ಒಂದು ಊರದು. ಆ ಊರಲ್ಲಿ ಒಂದು ಯೋಗ ಕ್ಲಾಸಲ್ಲಿ ನಡೆದ ಘಟನೆ. ಟೈಲರ್ ಸ್ವಿಫ್ಟ್ ಅನ್ನೋರು, ಅವರು ಯೋಗ ಟೀಚರ್ ಮತ್ತು ಡ್ಯಾನ್ಸ್ ಟ್ರೈನರ್. ಇವರು ಒಂದು ಸೆಲೆಬ್ರಿಟಿಯಾಗೂ ಇದ್ದಾರೆ. ಅವರು ಒಂದು ಯೋಗ ಟ್ರೈನಿಂಗ್ ಕ್ಲಾಸನ್ನು ನಡೆಸ್ತಾ ಇದ್ದಾರೆ. ಆ ಯೋಗ ಟ್ರೈನಿಂಗ್ ಕ್ಲಾಸಲ್ಲಿ ಚಿಕ್ಕ ಮಕ್ಕಳು 6 years to 11 years ಇರೋ ಚಿಕ್ಕ ಹೆಣ್ಣು ಮಕ್ಕಳಿಗೆ ಅವರು ಅಲ್ಲಿ ಯೋಗ ಟ್ರೈನಿಂಗ್ ಡ್ಯಾನ್ಸ್ ಕ್ಲಾಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ. ಸಡನ್ನಾಗಿ ಅಲ್ಲಿಗೆ ಒಬ್ಬ ಯುವಕ, 17 ವರ್ಷದ ಯುವಕ ಬಂದು ಚಾಕು ಜೊತೆ ಬಂದು ಅಲ್ಲಿದ್ದ ಇಬ್ಬರು ಹುಡುಗರಿಗೆ ಸ್ಟ್ಯಾಬ್ ಮಾಡಿ ಇಬ್ಬರನ್ನ ಅಲ್ಲೇ ಸಾಯಿಸ್ದ. ಇನ್ನೊಬ್ಬಳು ಹುಡುಗಿ ತುಂಬ ಏಟುಗಳು ಬಿದ್ದು ಅವಳು ಹಾಸ್ಪಿಟ್ಲಲ್ಲಿ ತುಂಬ ಕಷ್ಟಪಟ್ಟು ಅವಳು ತೀರೋದ್ಲು. 11 ಜನಕ್ಕೆ ತೀವ್ರವಾದ ಗಾಯಗಳು ಆಗಿದೆ. ಯಾರು ಈ ಹುಡುಗ, 17 ವರ್ಷದ ಹುಡುಗ ಏನಕ್ಕೆ ಬಂದ, ಏನಕ್ಕೆ ಈ ಥರ ಮಾಡ್ದ, ಇದನ್ನು UK ಮೀಡಿಯಾ ಎಲ್ಲೂ ಪಬ್ಲಿಷ್ ಮಾಡಿಲ್ಲ. 6 ದಿವಸಗಳಾಗಿದೆ, ಪ್ರಪಂಚಕ್ಕೆ ಗೊತ್ತಿಲ್ಲ ಈ ಥರ ಒಂದು ಘಟನೆ ಅಲ್ಲಿ ನಡೆದಿದೆ ಅಂತ. ಎಷ್ಟು ಇದೆ ನೋಡಿ. ಅದೇ ನಮ್ಮ ದೇಶದಲ್ಲಿ ಅಸ್ಸಾಮಲ್ಲೋ ಇಲ್ಲಾಂದರೆ ಸಿಕ್ಕಿಮಲ್ಲೋ ಎಲ್ಲೋ ಒಂದು ಸಣ್ಣ ಘಟನೆ ನಡೆದ್ರೆ ಅದು ನ್ಯಾಷನಲ್ ಮೀಡಿಯಲ್ಲಿ, ಇಂಟರ್ನ್ಯಾಷನಲ್ ಮೀಡಿಯಲ್ಲಿ, ವಾಷಿಂಗ್ಟನ್ ಪೋಸ್ಟ್ ಆಗಲಿ, ನ್ಯೂಯಾರ್ಕ್ ಟೈಮ್ಸ್ ಆಗಲಿ, BBC ಅಲ್ಲಾಗಲಿ ದೊಡ್ಡ ವಿಷಯವಾಗಿ ಹೊರಗೆ ಬರುತ್ತೆ. ತುಂಬ ಪಬ್ಲಿಸಿಟಿ ಮಾಡ್ತಾರೆ. ಇಂಡಿಯಾ ಸೇಫ್ ಇಲ್ಲ, ಅಲ್ಲಿ ಹೀಗೆ ಇರ್ತಾರೆ ಜನರು, ಇಂಡಿಯಾಲಿ ಕಲ್ಚರ್ ಇಲ್ಲ ಅವರಿಗೆ, ಹಿಂಗೆ ಅಂತ ದೊಡ್ಡದಾಗಿ ಪಬ್ಲಿಷ್ ಮಾಡಿ ದೊಡ್ಡ ಪಿಕ್ಚರಲ್ಲಿ ತೋರಿಸ್ತಾರೆ. ಆದರೆ UKಯಲ್ಲಿ ಈ ಥರ ಒಂದು ಘಟನೆ ನಡೆದಿದೆ. ಇದ್ರ ಬಗ್ಗೆ ಅಲ್ಲಿರೋ BBC ಆಗಲಿ, ನ್ಯೂಯಾರ್ಕ್ ಪೋಸ್ಟ್ ಆಗಲಿ, ವಾಷಿಂಗ್ಟನ್ ಪೋಸ್ಟ್ ಆಗಲಿ, ನ್ಯೂಯಾರ್ಕ್ ಟೈಮ್ಸ್ ಆಗಲಿ, ಯಾವುದೇ ಮೀಡಿಯಲ್ಲಿ ಇದ್ರ ಬಗ್ಗೆ ಸಮಾಚಾರ ಇಲ್ಲ. ಎಷ್ಟು ಇದಾಗಿಟ್ಟಿದ್ದಾರೆ. ಅಲ್ಲಿನ ಪೊಲೀಸ್ ಅವರು ಕೂಡ ಈ ಘಟನೆ ನಡೆದ ಮೇಲೆ ಆ ಯುವಕನನ್ನು ಹಿಡಿದಿದ್ದಾರೆ. ಆದರೆ ಅವನ್ನ ಮೀಡಿಯಾಗೆ ಪ್ರೆಸೆಂಟ್ ಮಾಡಿಲ್ಲ. ಅವನು ಎಲ್ಲಿರ್ತಾನೆ ಅನ್ನೋದ್ರ ಜಾಗ ಗೊತ್ತಾಗಿದೆ, ಅವನು ಯಾವ ದೇಶದಿಂದ ಅಲ್ಲಿಗೆ ಬಂದಿದ್ದಾನೆ ಅನ್ನೋದು ಗೊತ್ತಾಗಿದೆ. ಆದರೆ ಯಾವ ಮೀಡಿಯಲ್ಲೂ ಇದ್ರ ಬಗ್ಗೆ ಪಬ್ಲಿಸಿಟಿ ಮಾಡಿಲ್ಲ. ಈ ಇನ್ಫಾರ್ಮೇಷನ್ ಯಾವುದೂ ಒಂದು ಘಟನೆ ನಡೆದಿಲ್ಲ ಅನ್ನೋ ಥರ ಅದನ್ನು ಮುಚ್ಚಾಕಿದ್ದಾರೆ. ಈಗ ಅಲ್ಲಿ UKಯಲ್ಲಿರೋ ಫಾರ್ ರೈಟ್ ಗ್ರೂಪ್ ಅವ್ರು ಬಂದ್ಬಿಟ್ಟು ಆ್ಯಂಟಿ ಇಸ್ಲಾಮ್ಗೆ ಅಗೇನ್ಸ್ಟ್ ಆಗಿ ವರ್ಕ್ ಮಾಡೋ ಒಂದು ಸಂಸ್ಥೆ UKಯಲ್ಲಿ. ಅವ್ರೇನು ಭಾವಿಸ್ತಾ ಇದ್ದಾರೆ ಅಂದರೆ, ಈ ಯುವಕ ಯಾರು ಈ ಥರ ಮಾಡಿದ್ದಾನೆ, ಅವ್ನು ಬಂದ್ಬಿಟ್ಟು ಸಿರಿಯಾ ದೇಶದವನು, ಅವನು ಇಲ್ಲಿಗ್ಲಾಗಿ ಮೈಗ್ರೇಟ್ ಆಗಿ UKಗೆ ಬಂದು ಈ ಥರ ಸೆಟ್ಲ್ ಆಗಿದ್ದಾನೆ, ಅವನು ಇಸ್ಲಾಮಿಕ್ ದೇಶದಿಂದ ಬಂದಿರೋನು. ಇವಾಗ ನಮ್ಮ ದೇಶದಲ್ಲಿ ಇಸ್ಲಾಮಿಕ್ ತುಂಬ ಪಾಪ್ಯುಲೇಷನ್ ಬೆಳೀತಾ ಇದೆ. ಆದ್ರಿಂದಲೇ ಈ ಥರ ಘಟನೆಗಳು ತುಂಬ ನಡೀತಾ ಇದೆ ನಮ್ಮ ದೇಶದಲ್ಲಿ. ಇಸ್ಲಾಮಿಕ್ ಅಗೇನ್ಸ್ಟ್ ಆಗಿ ನಾವು ಹೋರಾಡಬೇಕು. ನಾವು ಟ್ಯಾಕ್ಸ್ಗಳು ಕಟ್ತೀವಿ ನಮ್ಮ ದೇಶಕ್ಕೆ, ನಾವು ಕಷ್ಟಪಟ್ಟು ನಾವು ಕಟ್ಟೋ ಟ್ಯಾಕ್ಸ್ಗಳು ನಮ್ಮ ಗೌರ್ಮೆಂಟ್ ಅವರಿಗೆ ಬೆನಿಫಿಟ್ಸ್ ಜಾಸ್ತಿ ಕೊಡ್ತಾ ಇದೆ. ಇಸ್ಲಾಮಿಕ್ ಪಾಪ್ಯುಲೇಷನ್ ತುಂಬ ಬೆಳೀತಾ ಇದೆ UKಯಲ್ಲಿ. ಅದಕ್ಕೆ ಕಾರಣದಿಂದಲೇ ಈ ಥರ ಎಲ್ಲ ನಡೀತಾ ಇದೆ ಅಂತ ಈ ಫಾರ್ ರೈಟ್ ಗ್ರೂಪ್ ಅವರು ಇವಾಗ ಮೇಜರ್ ಸಿಟೀಸ್ ಇರುವ UKಯಲ್ಲಿ, ಲಂಡನ್ ಆಗಲಿ, ಲಿವರ್ಪೂಲ್ ಆಗಲಿ, ಬ್ರೆಮಿಂಗಮ್ ಆಗಲಿ, ಎಲ್ಲ ಜಾಗದಲ್ಲೂ ಮೇಜರ್ ಸಿಟೀಸಲ್ಲಿ ಇರುವ ಇಸ್ಲಾಮಿಕ್ ಟೆಂಪಲ್ಸ್, ಮಾಸ್ಕ್ಸ್ನೆಲ್ಲ ಕೂಡ ಧ್ವಂಸ ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದ್ರೂ ತುಂಬ ವೈಲೆನ್ಸ್ ನಡೀತಾ ಇದೆ. ಎಲ್ಲ ಕಡೆನೂ ಗಲಾಟೆಗಳಾಗಿ ಎಲ್ಲ ಕಡೆನೂ ಸುಟ್ಟಾಗ್ತಾ ಇದ್ದಾರೆ. ಇವಾಗ ಇದು ಅಲ್ಲಿನ ಪರಿಸ್ಥಿತಿ ನೋಡಿ. ನಾವು UK ಸೇಫ್ ಅಂತ ಹೇಳ್ಕೊತಾರೆ ಅವರು. UK ಸೇಫು, ಅಮೇರಿಕಾ, ಕೆನಡಾ ನಾವೆಲ್ಲ ತುಂಬ ಸೇಫು, ನಾವು ವೆಲ್ ಎಜುಕೇಟೆಡ್, ವೆಲ್ ಡೆವಲಪ್ಡ್ ಕಂಟ್ರೀಸ್ ಅಂತಾರೆ. ಆದರೆ ಈಗ ಅಲ್ಲಿನ ಪರಿಸ್ಥಿತಿ ಈ ಥರ ಇದೆ. ಇವಾಗ UKಗೆ ನಾವು, ನಮ್ಮ ಭಾರತ ದೇಶದವರು ಕೂಡ ತುಂಬ ಜನ ಓದಬೇಕು, UKಯಲ್ಲಿ ಹೋಗಿ ಸೆಟ್ಲ್ ಆಗಬೇಕು, ಒಳ್ಳೆ ದೇಶ, ನಾವು ನೆಕ್ಸ್ಟ್ ಲೆವೆಲ್ಗೆ ಬೆಳಿಬೇಕು ಅಂತ ತುಂಬ ಜನ ಪ್ಲ್ಯಾನ್ ಮಾಡಿರ್ತಾರೆ. UKಗೆ ಹೋಗಿ ಓದಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ. ಈಗ ಅಲ್ಲಿರೋ ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಅವರಿಗೆ ಏನು ಸೆಕ್ಯೂರಿಟಿ ಇದೆ ಈ ಥರ ಒಂದು ದೇಶದಲ್ಲಿ? ಇವಾಗ ಇಲ್ಲಿಂದ ಹೋಗಬೇಕು ಅಂತಿರೋ ಯೂತ್ಸ್ಗೆ ಏನು ಭದ್ರತೆ ಇದೆ ಅಲ್ಲಿ UKಯಲ್ಲಿ? ಇದು ಫ್ರೆಂಡ್ಸ್ ಇವಾಗ ನಡೀತಾ ಇರೋ ವೈಲೆನ್ಸ್ಗೆ ಕಾರಣ ಏನು ಅನ್ನೋದು. UKಯಲ್ಲಿ ಇವಾಗ ಸಿವಿಲ್ ವಾರೇ ನಡೀತಾ ಇದೆ, ಇಸ್ಲಾಮಿಕ್ ಮತ್ತು ಅಲ್ಲಿರೋ ಕ್ರಿಶ್ಚಾನಿಟಿ ಇದಕ್ಕೆ. ಈಗ ನಮ್ಮ ದೇಶ ಯುವಕರು ಹೋಗ್ಬೇಕು ಅನ್ಕೊಂಡಿರೋರು ಯೋಚನೆ ಮಾಡಿ, ಇಂಥ ಒಂದು ದೇಶಕ್ಕೆ ಹೋಗಿ ಓದಿ ನೀವು ಸೆಟ್ಲ್ ಆಗಬೇಕು ಅನ್ಕೊಳೋರು ನಿಮ್ಮ ಭದ್ರತೆಯನ್ನು ನೋಡ್ಕೊಳ್ಳಿ ಅಂತ ನಾನು ಇಲ್ಲಿ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಕಾರ್ಯ ಅಲ್ಲಿ ನಡೀತಾ ಇದೆ. ಇದನ್ನು ಮುಚ್ಚಾಕಿದ ಮೇಜರ್ ವೆಸ್ಟರ್ನ್ ಮೀಡಿಯಾ ಹೆಂಗೆ ಬೇರೆ ದೇಶಗಳ ಮೇಲೆ ನಡೆದಾಗ ಹೆಂಗೆ ಪ್ರೊಜೆಕ್ಟ್ ಮಾಡುತ್ತೆ, ಅವ್ರ ದೇಶಗಳ ಮೇಲೆ ನಡೆದಾಗ ಹೆಂಗೆ ಅದನ್ನು ಹೈಡ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಲೀನಾಗಿ ನೋಡ್ಬೋದು. ಇದು ಫ್ರೆಂಡ್ಸ್ ಇವತ್ತಿನ ವಿಷಯ. ನಿಮ್ಮ ಕಮೆಂಟ್ಸ್, ನಿಮ್ಮ ಇದನ್ನು ನನ್ನ ವೀಡಿಯೋ ಕೆಳಗೆ ಶೇರ್ ಮಾಡಿ. ನಾವು ಈ ಟಾಪಿಕ್ ಬಗ್ಗೆ ಏನಾದರೂ ಇದ್ದರೆ ನಾವು ಡಿಸ್ಕಸ್ ಮಾಡೋಣ ಮುಂದಿನ ವೀಡಿಯೋಸಲ್ಲಿ. ಜೈ ಹಿಂದ್.